ಇದನ್ನ ಲಕ್ಷ ಕೊಟ್ಟು ಗುಣಾಕಾರ ಮಾಡ್ರಿ. ನಾ ತಿಳಿಸ್ತನು, ನಾ ಲಕ್ಷ ಕೊಟ್ಟು ನೋಡ್ರಿ. ಭಾಳ ಇಂಪಾರ್ಟೆಂಟ್. ಇವೆಲ್ಲ ಸರಳೀಕರಣದೊಳಗೆ ಬರ್ತಿರ್ತಾವ. ನಿಮಗೆ ಸಿಂಪ್ಲಿಫಿಕೇಶನ್ ಭಾಳ ಹೆಲ್ಪ್ ಆಗ್ತದೆ. ಇದನ್ನು ನಿಮ್ಮ ಕೆಲವೊಂದು ಗಣಿತಗಳನ್ನು ಮಾಡಬೇಕಾಗ್ತದೆ. ಬಾಯ್ದಿದ್ದು ಉತ್ತರ ಇಡುವವ ಲಕ್ಷ ಕೊಟ್ಟು ನೋಡ್ರಿ. ಎಲ್ಲರೂ ಮಾಡೋದಾದಿದ್ದು ವಿಡಿಯೋ ಆನ್ ಮಾಡಿರಿ. ನಾ ತಿಳಿಸಿ ಹೇಳುವಾಗ ನೀವು ಲಕ್ಷ ಕೊಟ್ಟು ನೋಡ್ರಿ. ಆಮೇಲೆ ನೀವು ನಾ ತಿಳಿಸಿದ ನೀವು ಮತ್ತೆ ಓಪನ್ ಮಾಡಿಬಿಟ್ರೆ ಮತ್ತೆ ಹಿಂಗೆ ಪ್ರಶ್ನೆ ಬಂದು ನಿಂತು ಬಿಡ್ತಾವೆ. ಈಗ ಮ್ಯೂಟ್ ಮಾಡಿರಿ. ಮ್ಯೂಟ್ ಮಾಡಿ ನಿಮ್ಗೆ ಬಿಡಿಸೋದಾದ್ರಿಂದ ನಾನು ವಿಡಿಯೋಗಳನ್ನು ನೋಡಿ. ಇಲ್ಲಿ ಇನ್ನೊಂದು, ಇಲ್ಲಿ ಗಣಿತ ಮಾಡೋದಕ್ಕಿಂತಲೂ ಮುಂಚಿತವಾಗಿ ನೀವು ತಿಳ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಅದು. ಯಾಕಂದ್ರೆ ಇದನ್ನು ಬಾಯಲ್ಲೇ ಉತ್ತರ ನೀವು ಮಾಡಬೇಕಾಗ್ತವೆ. ಯಾಕಂದ್ರೆ ನಾವು ಕಡ್ತಾ ಹೊಡಿಬೋದು, ಕೆಲವೊಂದು ಹೊಡಿಬೋದು. ಒಂದು ತಿಳ್ಕೊಂಡ್ರೆ ಪಟ್ಟ ಉತ್ತರ ಇದೇ ಬರ್ತದ ಅಂತ ನಿಮ್ಮ ತಲೆಯಾಗಿ ಬಂದುಬಿಡ್ತದೆ. ಅದಕ್ಕೆ ಈ ವಿಡಿಯೋಗಳನ್ನು ನೀವು ಲಕ್ಷ ಕೊಟ್ಟು ನೋಡ್ರಿ. ಈಗ ನಾವು ಯಾವುದೇ ಒಂದು ಭಿನ್ನ ರಾಶಿಯನ್ನು ಒಂದರಲ್ಲೇ ಗುಣಾಕಾರ ಮಾಡಿಬಿಟ್ರೆ ಏನು ಬರ್ತದೆ? 5 11 ಅಂಶ ಬರ್ತದೆ. ಇದನ್ನ ನೆನ್ಪಿಟ್ಕೋಬೇಕು. ಇದು ಆಕಸ್ಮಿಕವಾಗಿ ಹಿಂಗೇನಾರೆ ಒಂದು ಸರಳೀಕರಣದೊಳಗೆ ನಿಮಗೆ 5 11 ಅಂಶ ಅಥವಾ 11 5 ಗುಂಡ್ಲೆ 1 ಅಂತ ಕೊಟ್ಟಕೇಶನ್ ಒಂದು ದೊಡ್ಡ ಕೌನ್ಸ್ ಹಾಕಿಬಿಟ್ಟಿದ್ದ ಅಂದರೆ ಹೊಳ್ಳೆ ನೀವು ಅದನ್ನೇ ಇಡಬೇಕು. ಈ ಕಡೆ 1 ಇಟ್ರೂ ಅಷ್ಟೇ ಬರ್ತದೆ, ಈ ಕಡೆ 1 ಇಟ್ರೂ ಅಷ್ಟೇ ಬರ್ತದೆ. ಇದು ತಲೆಯಾಗಿ ಇಟ್ಕೋಬೇಕು ನೀವು ಗಣಿತಗಳನ್ನು. ಹೆಂಗೆ ಗಣಿತಗಳನ್ನು ನಾವು ಮಾಡಬೇಕು. ಆಮೇಲೆ ಸುಮ್ಮನೆ ಕಾರಣ ಅನಾವಶ್ಯಕವಾಗಿ ತಲೆಯಾಗ ಕಡ್ತಾ ಹೊಡಿದು ಇದು ಮೊದಲ ಗಣಿತನ ವಿಚಾರ ಮಾಡಬೇಕು. ಇದು ಎರಡನೇ. ಇಲ್ಲೇ 3 5 ಅಂಶ ಇದರ ವಿರುದ್ಧದ. ಇಲ್ಲಿ ಏನದ? ಇದರ ವಿರುದ್ಧ ಅಂದ್ರೆ ತಳಗ 5 ಅದ, ಇಲ್ಲಿ ಮ್ಯಾಲೆ ಇರ್ತದ. ಇಲ್ಲಿ ಮ್ಯಾಲೆ 3 ಅದ, ಇಲ್ಲಿ ತಳಗ 3 ಅದ. ಇದರ ಉತ್ತರ ಯಾವಾಗಲಾದ್ರೂ ಒಂದೇ ಬರ್ತದೆ. ಯಾವುದೇ ಒಂದು ಭಿನ್ನ ರಾಶಿಯ ವಿರುದ್ಧ ಗುಣಕ ವಿಲೋಮವಾಗಿದ್ದರೆ, ವೃತ್ತಕ್ರಮವಾಗಿದ್ದರೆ ಅಂದರೆ ಇದು ಅಂಶ, ಇದು ಛೇದ. ಅಲ್ಲೇನಾಗೈತ? ಅದು ಛೇದ ಅಂಶ ಆಗಿ ಉಲ್ಟಾ ಪಲ್ಟಾ ಆಗ್ಯದ. ಅಂದರೆ ಮ್ಯಾಲೆ 5 ಆಗ್ಯದ, ತಳಗ 3 ಆಗ್ಯದ. ಅಂದ್ರೆ ಇದ್ರ ವಿರುದ್ಧ ಆಗ್ಯದ. ಅಂದ್ರೆ ನೀವು ಕಡ್ತಾ ಹೊಡ್ಕೋತು 3 1 3 1 5 1 5 1 ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಯಾವುದೇ ಒಂದು ನೀವು ಭಿನ್ನ ರಾಶಿಯ ಮುಂದೆ ಅದು ಗುಣಕ ವಿಲೋಮ ಇತ್ತು ಅಂತಂದ್ರೆ ಅದರ ಬೆಲೆ 1 ಅಂತ ತಿಳ್ಕೊಬೇಕು ನೀವು. ಈಗ ನೀವು ನೋಡಿ, ಈ 5 ತೆಗೆದ್ರಿ, ಈ 5 ತೆಗೆದ್ರಿ, ಈ 3 ತೆಗೆದ್ರಿ, ಈ 3 ತೆಗೆದ್ರಿ, ಇಲ್ಲೂ 1 ಬಂತು, ಇಲ್ಲೂ 1 ಬಂತು, ಇಲ್ಲೂ 1 ಬಂತು, ಇಲ್ಲಿ 1 ಒಂದಲೇ 1 ಇಷ್ಟೆಲ್ಲ ಮಾಡ್ಕೋತ ಕೂಡ್ಲಿಕ್ಕೆ ಹೋಗ್ಬಾರ್ದು. ಇಂಥ ಬೇಸಿಕ್ ಗಣಿತಗಳನ್ನು ನೀವು ಏನಾದರೂ ಕಲ್ತು ಬಿಟ್ರಿ ಅಂತಂದ್ರೆ ನಿಮ್ಗೆ ಯಾವ ಲೆಕ್ಕನೂ ನಿಮಗೆ ತಡೆ ಹಿಡಿಯುವುದಿಲ್ಲ. ಇದನ್ನ ನೆನ್ಪಿಟ್ಕೋಬೇಕು. ಆಮೇಲೆ ಈಗ ನೋಡಿ, ಈಗ ಹಿಂಗೆ ಕೊಟ್ಟಿರ್ತಾನೆ. ಇದು ಒಂದು ರೀತಿಯಿಂದ ನೀವು ಹಂಗೆ ನೋಡಿದ್ರೆ ನಿಮಗೆ ತಲೆಯಾಗ ಬರ್ತದ. ಅದು ನೋಡ್ರಿ, ಈಗ ನೀವು ನೋಡಿದಾಗ ಗೊತ್ತಾಗ್ತದೆ. 4 3 ಅಂಶದ ಗುಂಡ್ಲೆ 3 1 3 3 1 4 ನೋಡ್ರಿ, 4 3 ಅಂಶ ಅದ. ಅವಾಗ ಹೆಂಗೆ ಮಾಡಬೇಕು? 4 4 16 3 3 9. ಆಕಸ್ಮಿಕವಾಗಿ ಇದನ್ನ ಮ್ಯಾಲಿಟ್ಟು ಸರ್ ಇದನ್ನ ಹಿಂಗೆ ಕೊಟ್ಟಿದ್ದಾಗ ಒಂದು ಬಿಡ್ತದ. ಇದರದ್ದು ಅಪೋಸಿಟ್ ಆಗಿಲ್ಲ ಅದು. ಯಾಕಂದ್ರೆ ಹೆಂಗೆ ಇದ್ದಕ್ಕಿದ್ದಂಗೆ ಬಂತಿದ್ದು ಉತ್ತರ. ನೋಡ್ರಿ, 4 3 ಅಂಶದ ಗುಂಡ್ಲೆ ಮಾಡಿದಾಗ ಇದನ್ನ ಮಿಶ್ರ ಭಿನ್ನ ರಾಶಿಯನ್ನು ನೀವು ವಿಷಮ ಭಿನ್ನ ರಾಶಿಯಾಗಿ ಮಾಡಿದಾಗ ಮತ್ತು ಅದೇ ಬಂದು ಬಿಡ್ತು. ಅದೇ ಬಂದಾಗ ಏನಾಗಿಬಿಡ್ತದೆ? ಮ್ಯಾಲಿನ ಪದಗಳು ಗುಣಲಬ್ಧ 16 ಆಗಿಬಿಡ್ತದೆ. ಇದು 3 3 9 ಆಗಿಬಿಡ್ತದೆ. ಇದು ವರ್ಗಂಕೆ ಆಗ್ತದೆ. ವರ್ಗಂಕೆ ಅಂದರೆ ಏನು ನೋಡ್ರಿ, ಇದು ವರ್ಗಂಕೆ, ಇದು ವರ್ಗಂಕೆ. ಯಾವುದೇ ಒಂದು ಭಿನ್ನ ರಾಶಿಯು ಸೇಮ್ ಭಿನ್ನ ರಾಶಿನೇ ಗುಣಾಕಾರ ಆಯ್ತು ಅಂದ್ರೆ ವರ್ಗ ಸಂಖ್ಯೆ ಆಗ್ತಿರ್ತದ. ಇಂಥವೆಲ್ಲ ನೀವು ಒಂದಕ್ಕೆ 4 ಅರ್ಥ ಮಾಡ್ಕೋಬೇಕು. ಅದೇ ಅಂಕೆಯಿಂದ ಅದೇ ಅಂಕೆಗೆ ಗುಣಾಕಾರ ಮಾಡಿದರೆ ಏನಾಗ್ತದೆ? ವರ್ಗಂಕೆ ಆಗ್ತದೆ. ಇದು ವರ್ಗ ಭಿನ್ನ ರಾಶಿ ಅಂತ ಕೇಳ್ತಿರ್ತಾರೆ. ಇದು ವರ್ಗ ಭಿನ್ನ ರಾಶಿ ಹೌದು. ನೋಡ್ರಿ, 3 ಬಂತು, 3 1 3 1 4 ನೋಡ್ರಿ, ಮೇಲೆ 4 4 16 3 ವರ್ಗ ಭಿನ್ನ ರಾಶಿ ಒಳಗೆ ಬರ್ತದೆ. ಯಾವುದೇ ಒಂದು ಭಿನ್ನ ರಾಶಿಗೆ 0ಯಿಂದ ಗುಣಿಸಿದ್ರೆ, 0ಯಿಂದ ಭಾಗಾಯಿಸಿದ್ರೆ ಅದರ ಉತ್ತರ 0ನೇ ಬರ್ತದ. ನೀವು 0 ಇಟ್ಟು ಬಿಡ್ರಿ ಉತ್ತರ. ನೋಡಿ, ಈ ಕಡೆ 0 ಇದ್ದ, ಈ ಕಡೆ ಇತ್ತು, ಚಿನ್ನ ಗುಣಾಕಾರ ಅದ 0 ಇಡ್ರಿ. ಆಮೇಲೆ ಭಾಗಾಕಾರ ಇದ್ರು 0 ಇಡ್ರಿ. ಜರ್ ಇಲ್ಲಿ ಪ್ಲಸ್ ಇತ್ತು ಅಂತಂದ್ರೆ ಈ 5 ಗುಣಕ್ಕೆ ಬಂದು 4 ಅಂಶ ಪೂರ್ತಿ ಅದನ್ನೇ ಇಟ್ಬಿಡ್ಬೇಕು ನೀವು. ಪ್ಲಸ್ನಾಗಿದ್ರೆ ಪ್ಲಸ್ ಚಿಹ್ನೆ ಇತ್ತು, ಇಲ್ಲಿ ಒಂದು ಪ್ಲಸ್ ಚಿಹ್ನೆ ಇತ್ತಂದ್ರೆ 5 ಗುಣಕ್ಕೆ ಬಂದು 4 ಅಂಶ ಹೇಳುವುದನ್ನ ನೆನ್ಪಿಟ್ಟುಕೊಡ್ರಿ. ಯಾಕೆ ನಿಮ್ಗೆ ಹೆಂಗೆ ಬರ್ತಿರ್ತಾವೆ ಗಣಿತಗಳು.
ಈಗ ಏನದ, ಈಗ ಸೊನ್ನೆದ ಉತ್ತರ ಸೊನ್ನೆನೆ. ಈ ಕಡೆ ಸೊನ್ನೆ ಇಟ್ಟು ಈ ಕಡೆ ಭಿನ್ನ ರಾಶಿ ಇಟ್ಟಾನ ಅಂತ ಹೇಳ್ಕೊರಿ, ಇದರ ಉತ್ತರನೂ ಸೊನ್ನೆನೆ, ಇದ್ರ ಉತ್ತರನೂ ಸೊನ್ನೆನೆ. ಇವು ನೆನ್ಪಿಟ್ಕೋ. ಯಾವುದೇ ಒಂದು ಭಿನ್ನ ರಾಶಿಯಿಂದ ಸೊನ್ನೆಯಿಂದ ಗುಣಿಸಿದ್ರೆ, ಯಾವುದೇ ಒಂದು ಭಿನ್ನ ರಾಶಿಗೆ ಸೊನ್ನೆಯಿಂದ ಭಾಗಿಸಿದ್ರೆ ಉತ್ತರ ಏನು ಬರ್ತದೆ? ಸೊನ್ನೆನೇ ಬರ್ತದ. ಅದೇ ಒಂದು ಭಿನ್ನ ರಾಶಿಗೆ ನೀವು ಗುಣಾಕಾರ ಇದು ಇಲ್ಲಿ ಗುಣಾಕಾರ ಬದಲಾಗಿ ಇಲ್ಲಿ ಏನಿರ್ತದ ಒಂದು ವಿಚಾರ ಮಾಡ್ರಿ. ಇಲ್ಲಿ ಪ್ಲಸ್ ಇತ್ತು ಅಂತಂದ್ರೆ ಅದೇ 5.14 ಹೋಗ್ತದೆ. ಮೈನಸ್ ಇದ್ರೂ ಅಷ್ಟೇ ಬಂದ್ಬಿಡ್ತದೆ. -0 ಅಂದ್ರೆ ಮತ್ತೆ ಅದೇ ಸಂಖ್ಯೆನೇ ಬರ್ತದೆ. ಹಂಗೆ ನೀವು ತಲೆಯಾಗಿ ಇಟ್ಕೊಳ್ರಿ. 5 1 5, 5 4 ಎಷ್ಟಾಯ್ತು? 9 ಆಯ್ತು. 9 5 ಗುಂಡ್ಲೆ 5 9 ನೋಡಿ. ಇದು ಗುಣಕ ವಿಲೋಮ ಅಂತಾರೆ. ಇದು 9 ತಳಗೋತು, 5 ಮೇಲೆ ಹೋಗ್ತಾರೆ. ಇದ್ರ ಉತ್ತರ ಏನಿರ್ತದೆ? 1 ಅಂತ ತಿಳ್ಕೊಂಡು ಬಿಡ್ಬೇಕು ನೀವು. ಮುಂದಿನ ಮಾದರಿ ಕೊಟ್ಟನು, ಟೈಮ್ ಕೊಟ್ಟನು ಮಾಡ್ರಿ. ಅವತ್ತನ್ನು ಏನಾಗ್ತಾವ ಅವತ್ತನ್ನು ಗುಣಾಕಾರ ಮಾಡ್ರಿ, ಮ್ಯೂಟ್ ಮಾಡ್ರಿ. ಮ್ಯೂಟ್ ಮಾಡಿದಿಂದ ನಾ ತಿಳಿಸನು ಅದನ್ನು ಸರಿಯಾಗಿ ತಿಳ್ಕೊ. ಕಡ್ತಾನೆ ಹೊಡಿಬಾರ್ದು, ಬರೀ ಉತ್ತರ ಒಂದಂತ ತಿಳ್ಕೊಬೇಕು. ಮಾಡೋದಾತಂದ್ರೆ ಮಾಡಿ. ಈಗ ಹಚ್ಚಿರ 2 6 12 1 13, 13 2 ಗುಂಡ್ಲೆ 2 13. ಇದು ಗುಣಕ ವಿಲೋಮ ಆಗ್ಯದ. ಅಂದ್ರೆ ಅಪೋಸಿಟ್ ಇತ್ತು ಅಂದ್ರೆ ಇದ್ರ ಉತ್ತರ ಏನು ಹಚ್ಚಿಬಿಡ್ಬೇಕು? 1 ಹಚ್ಚಿಬಿಡ್ರಿ. ಈಗ ನೋಡ್ರಿ, ಈ 13 ಹೊತ್ತು, ಈ 13 ಹೊತ್ತು, ಈ 2 ಹೊತ್ತು, ಈ 2 ಹೊತ್ತು, ಎಲ್ಲ ಕಡೆ 1 ಬಂದು ಬಿಡ್ತದೆ. ಅದಕ್ಕೆ ನೀವು 1 ಹಚ್ಚಿಬಿಡ್ರಿ. ಪೂರ್ತಿ ಗಣಿತನ ಮಾಡ್ಕೋತ ಕೂಡ್ಬಾರ್ದು. ಇದು ನೋಡ್ರಿ, ಇದು ಡೈರೆಕ್ಟ್ ಭಿನ್ನ ರಾಶಿ ಗುಣಕ ವಿಲೋಮದಾಗದ. ಅಂದ್ರೆ ಈ ಕಡೆ 3 ಅದ, ಇಲ್ಲಿ 3 ಅದ, ಇಲ್ಲೇ ಇದೆ, ಇಲ್ಲೇ ಇದದ. ಇದ್ರ ಉತ್ತರ ಏನಂದ್ರೆ 1 ಅಂತ ಹಚ್ಕೊಂಡ್ಬಿಡ್ರಿ. ನೋಡಿ 3 4 ಇದನ್ನು ಉತ್ತರ ತರಬೇಕಾಗ್ತದ. ಗುಂಡ್ಲೆ 20 12 ನೋಡಿ. 4 1 4 5 ತಿಳಿತಾ? 3 1 3 4. ಇದ್ರ ಉತ್ತರ ಎಷ್ಟು ಬಂತು? 5 4 ಬಂತು. ಇದು ನಿಂಗೆ ಇಡಬಾರ್ದು. ಇದು ವಿಷಮ ಭಿನ್ನ ರಾಶಿ. ಬರೋಬ್ಬರಿ 1 ಪೂರ್ಣ 1 4 ಅಂತ ಉತ್ತರ ಹಾಕಿದ್ರೆ ನಿಮ್ದು ಉತ್ತರ ಕರೆಕ್ಟ್. ಈಗ ನೋಡಿ 11 4 ಗುಂಡ್ಲೆ 12 33. ಹುಷಾರಿದು ನೋಡ್ರಿ. 4 1 4 3. ಇದ್ರ ಉತ್ತರ 1 ಬರ್ತದ. 11 1 11 3. ನೋಡಿ, ಈ 3 1 ಈ 3 1 ಬರೋಬ್ಬರಿ ಇದರ ಉತ್ತರ 1. ಅಂದರೆ ಇದರ ಅರ್ಥಾತ್ ಏನು? ವಿರುದ್ಧವಾಗಿ 11 3 4 3 ಆಗ್ತಿತ್ತು ಅಂದ್ರೆ, ಇದರಿಂದ ಇದನ್ನು ಬಾಗಿಸಿದ್ರೆ 3 ಬಂದ್ರೆ, ಇದರಿಂದ ಇದನ್ನು ಬಾಗಿಸಿದ್ರೆ 3 ಜರ್ ಬಂತು ಅಂದ್ರೆ ಅದರ ಉತ್ತರ ಯಾವಾಗಲಾದ್ರೂ 1 ಇರ್ತದ. ಭಾಳ ಇಂಪಾರ್ಟೆಂಟ್ ಇದು ಫ್ರೆಂಡ್ಸ್. ಈಗ ನೀವು ಸುಮ್ಮಿಂಗ್ ನೋಡ್ಬೇಕು. 11 3 4 3 ಇದರ ಉತ್ತರ 1. ಇಷ್ಟು ನೀವು ಗಣಿತಗಳನ್ನು ಅರ್ಥ ಮಾಡ್ಕೋಬೇಕು, ತಲೆ ತಗೋಬೇಕು. ಇದ್ರ ಉತ್ತರ ಎಷ್ಟು ಬರ್ತದೆ? ನನಗೆ ಹೇಳಿದ್ರೆ ನಾ ಇದ್ರ ಉತ್ತರ 1 ಬರ್ತದೆ ಅಂತ ಹೇಳ್ತೀನಿ. ಹೆಂಗಂದ್ರೆ ಇದ್ರ 3 ಪಟ್ಟದ, ಇದ್ರ 3 ಪಟ್ಟದ, ಇಲ್ಲೂ 3 ಬರ್ತದೆ, ಇಲ್ಲೂ 3 ಬರ್ತದೆ. 3 ಭಾಗಿಸಿದ್ರೆ 1 ಬರ್ತದೆ. ಇಷ್ಟು ಗಣಿತಗಳನ್ನು ಆಳವಾಗಿ ತಿಳ್ಕೊಬೇಕು ನೀವು. ಸಿಂಪ್ಲಿಫಿಕೇಶನ್ ಮಾಡಾಗ ಇನ್ನು ಈಗೆಲ್ಲ ಸಣ್ಣ ಬಂದು ಸಿಂಪ್ಲಿಫಿಕೇಶನ್. ಅವಾಗ ಭಾಳ ದೊಡ್ಡ ಇರ್ತಿದ್ವು. ಎಷ್ಟು 3 ಮಾರ್ಕಸ್ ಇದ್ದು ಅವಾಗ ಸಿಂಪ್ಲಿಫಿಕೇಶನ್. ಒಂದು ಸಿಂಪ್ಲಿಫಿಕೇಶನ್ ಕೊಟ್ಟರೆ 3 ಮಾರ್ಕಸ್. ಈಗ 15ರಾಗ 5 ಕಳೆದ್ರೆ 3 ಮಾರ್ಕಸ್ ಸಿಗ್ತಾವೆ. ಈಗ ಅವಾಗ ಹಂಗಿದ್ದಿದ್ದಿಲ್ಲ. ಒಂದು ರೀತಿ ಪ್ರಕಾರ 5 ಮಾರ್ಕ್ಸ, 3 ಮಾರ್ಕ್ಸ, 2 ಮಾರ್ಕ್ಸ ಹಿಂಗಿದ್ದು ಪೇಪರ್ಗಳು. 2 ಮಾರ್ಕ್ಸದು 10, ಆಮೇಲೆ 3 ಮಾರ್ಕ್ಸದು 10, ಆಮೇಲೆ 5 ಮಾರ್ಕ್ಸದು 10 ಗಣಿತ. 5 ಮಾರ್ಕ್ಸದ ಗಣಿತಗಳನ್ನು ನಾವು ರೀತಿ ಪ್ರಕಾರ ಸಿಂಪ್ಲಿಫಿಕೇಶನ್ಗಳು, ಆಮೇಲೆ ಕೆಲಸದ ಲೆಕ್ಕಗಳು, ಸರಳ ಬಡ್ಡಿ ಲೆಕ್ಕಗಳು ಅಂಥವು ಬೀಳುತ್ತಿದ್ದು. ಅವಾಗ ಒರಿಜಿನಲ್ ಮಕ್ಕಳನ್ನ ಟೆಸ್ಟ್ ಮಾಡಿ ತಗೋತಿದ್ರು ಸೈನಿಕ್ ಸ್ಕೂಲ್ನಾಗ. ಈಗ ಇದರ 3 ಪಟ್ಟದ, ಇದರ 3 ಪಟ್ಟದ. ಒಂದು ಉದಾಹರಣೆ ಕೊಡ ತೋರಿಸಿದ್ ನಾನು ನಿಮಗೆ. ಯಾವುದೇ ಒಂದು ಭಿನ್ನ ರಾಶಿಯ ಗುಣಕ ವಿಲೋಮ ವಿರುದ್ಧವಾಗಿ 3 ಪಟ್ಟಾಗಿದ್ದರೆ, 4 ಪಟ್ಟಾಗಿದ್ದರೆ, 5 ಪಟ್ಟು, ಎಲ್ಲ ಕಡೆ ಸೇಮ್ ಇರ್ಬೇಕು. ಒಂದು ಉದಾಹರಣೆ, ಈಗ 4 3 ಅದ, ಇದು 3 3 ಅದ. ಇಲ್ಲಿಯೂ 3 ಬರ್ತದೆ, ಇಲ್ಲಿಯೂ 3 ಬರ್ತದೆ. ಇದರ ಉತ್ತರ ನೀವು 1 ಹಚ್ಚಿಬಿಡ್ರಿ. ಸರಳೀಕರಣದ ಭಾಳ ಸರಳ ನೀವು ಕ್ಲೂಗಳನ್ನು ನಾನು ನಿಮಗೆ ಮೊದಲೇ ಹೇಳೀನಿ. NCB 05 ಅನ್ನು ಪರ್ಫೆಕ್ಟಾಗಿ ಅಭ್ಯಾಸ ಮಾಡಿರಿ.
ಆಮೇಲೆ ನಿಮ್ಮ ಮುಂದಿನ ಸರಳೀಕರಣಗಳು ಭಾಳ ದೊಡ್ಡ ಬರ್ತಾವ. ಅವಾಗ ಭಾಳ ಅಂದ್ರೆ ಭಾಳ ಪಿಕಪ್ ಆಗ್ತೀರಿ ನೀವು. ಎಲ್ಲರೂ ಪ್ರತಿಯೊಬ್ಬರು ನಮ್ಮ ಮನೆ ಒಳಗೆ ಪ್ರತಿಯೊಂದು ಹಳ್ಳಿ ಒಳಗೆ ಪ್ರತಿಯೊಂದು ಇದರೊಳಗೆ ಗಣಿತಕ್ಕೆ ಕಿಂಗ್ ಆಗಿರ್ಬೇಕು ಎಲ್ಲ ವಿದ್ಯಾರ್ಥಿಗಳು. ಹಂಗೆ ಬೇಕು ಅಂತಂದ್ರೆ ಈ ವಿಡಿಯೋಗಳನ್ನು ಸರಿಯಾಗಿ ನೀವು ಅಭ್ಯಾಸ ಮಾಡಿರಿ. ಮೊದಲ ನೀವು ಕಲಿಬೇಕನ್ನೋದು ಮನಸ್ಸು ಮಾಡಿರಿ. ವಿಡಿಯೋ ಸರಳ ನಿಮ್ಮನ್ನು ತಯಾರು ಮಾಡ್ತಾವೆ. ಇದು ಸೈನಿಕ್ ಸ್ಕೂಲ್, ನವೋದಯ ಮತ್ತು ಬ್ಯಾಂಕಿನ ಪರೀಕ್ಷೆ ಎಲ್ಲದಕ್ಕೂ ಉಪಯೋಗ ಆಗುವಂಥ ಇದು ವಿಡಿಯೋ ಕೋಚಿಂಗ್ ಕ್ಲಾಸ್. ನನ್ನ ನವೋದಯ ನಮ್ಮ ಸ್ಟೂಡೆಂಟ್ಗಳು ಎಲ್ಲ ದೊಡ್ಡ ದೊಡ್ಡ ಇಂಜಿನಿಯರ್ ಆಗ್ಯಾರ, ಡಾಕ್ಟರ್ ಆಗ್ಯಾರ, IAS ಅಸಿಸ್ಟೆಂಟ್ ಕಮಿಷನರ್ ಆಗ್ಯಾರ, ಡಾಕ್ಟ್ರು ಆಗ್ಯಾರ, ಎಷ್ಟು ಮಂದಿ ಇಂಜಿನಿಯರ್ ಆಗ್ಯಾರ. ಎಲ್ಲ ಏನು ಇವೇ ಗಣಿತ ಕಲಿತೆ ಆಗಿರ್ತಾರೆ. ಅದಕ್ಕೆ ನಿಮಗೆ ನಾ ಹೇಳೋದು, ಯಾವಾಗ ಒಂದು ಹಚ್ಚಬೇಕು ಇದರ 3 ಪಟ್ಟ ಇದರ 3 ಪಟ್ಟ ತಳಗಿರ್ತಾರೆ. ನೀವು ಕಡತ ಸಹಿತ ಹೊಡಿಲಿಕ್ಕೆ ಹೋಗ್ಬೇಡ್ರಿ. ನೀವು ಇಂಥ ಗಣಿತಗಳನ್ನು ನೀವು ಬೇಸಿಕ್ ಸರಿಯಾಗಿ ಅರ್ಥ ಮಾಡ್ಕೊಂಡ್ರಿ ಅಂತಂದ್ರೆ ಹೋಗಿ. ಈಗ ನೋಡಿ 5 3 15 1 16 ಅದ. ಸ್ವಲ್ಪ ವಿಚಾರ ಮಾಡ್ರಿ. ಇನ್ನೊಂದು 3 5 ಅದ. ಸ್ವಲ್ಪ ಹುಷಾರಿರ್ಬೇಕು. ಇದ್ರ ಉತ್ತರ ಎಷ್ಟು ಬರ್ತದ ಅನ್ನೋದು ನಾ ಹೇಳ್ತಾನೆ. 5 3 15 1 16 16 ಹೋತು. ಈ 3ಕ್ಕೆ 15 ಬಾಯಿಸ್ಬಿಟ್ರೆ 5 ಬಂದ್ಬಿಡ್ತದ. ಮ್ಯಾಲೆ ಅಂಶ ಪೂರ್ಣ ಸಂಖ್ಯೆ ಇತ್ತು, ಛೇದ 1 ಇತ್ತು, ಪೂರ್ಣ ಸಂಖ್ಯೆನೇ ಅದು. ನೋಡಿ ಎಷ್ಟು ಸರಳ ಅದ ನೋಡ್ರಿ. 5 ಪೂರ್ಣಾಂಕ 1 3 ಗುಂಡ್ಲೆ 15 16 ಅದ. 5 3 15 1 16 ಈ 16 ಹೋಗಿಬಿಡ್ತು. ಅರ್ಥ ಆಯ್ತಂದ ನಿಮಗೆ? 5 3 5 15 1 16 ಈ 16ಕ್ಕೆ ಈ 16 ಹೋತು. ಈ 3ಕ್ಕೆ ಇದನ್ನು ಬಾಗಿಸಿದ್ರೆ 5 ಬಂದುಬಿಡ್ತು. ಬರೋಬ್ಬರಿ 5 ಇಟ್ಟು ಕಿಶನ್ ತಾಳಗೆ ಏನು ಬರ್ತದ? 1 ಬರ್ತದೆ. ಉತ್ತರ ಸಂಖ್ಯೆ 5 ಬರ್ತದೆ. ಈಗ ಇದನ್ನು ಕನಿಷ್ಠ ರೂಪಕ್ಕೆ ಮಾಡಿ ತೋರಿಸ್ತಾರೆ. ನೋಡ್ರಿ, 5 3 15 1 16 ಮಾಡಿ ತೋರಿಸು. 5 3 15 1 16 16 3 ಗುಂಡ್ಲೆ 15 16 ನೋಡಿ. 3 1 3 5 ಈ 16 ಹೊತ್ತು ಈ 16. ಈಗ 5ಕ್ಕೆ ಛೇದ 1 ಆಯ್ತು ಅಂದ್ರೆ ಅದನ್ನು ಪೂರ್ಣ ಸಂಖ್ಯೆ ಅಂತ ತಿಳ್ಕೊಂಡು ಬಿಡ್ರಿ. ಇದು ವೇಗವಾಗಿ ನೀವು ಒಂದು 5-6 ಸಲ ನೋಡ್ಕೊಂಡು ಬಿಡ್ರಿ. ಗಣಿತ ಬೋರ್ಡನ್ನು ಒಂದು 4-5 ಸಲ ನೋಡ್ಕೊಂಡು ಬಿಟ್ರೆ ಮುಗಿದು. ಈಗೆಲ್ಲ ಸರ್ ತಿಳಿಸ್ಯಾರ ಮುಗೀತು ಅನ್ನಂಗಿಲ್ಲ. ಇದನ್ನು ಮತ್ತೆ ರಿಟರ್ನ್ ಏನು ಮಾಡಬೇಕು? 24ನೇದು ವಿಡಿಯೋ ಮತ್ತೊಂದ್ಸಲ ಕ್ಲಿಕ್ ಮಾಡಿ ಬಿಡ್ರಿ. ನೀವು ಮತ್ತೆ ಪ್ರಶ್ನೆ ಉತ್ತರದೊಂದಿಗೆ ಬರ್ತದೆ, ಉತ್ತರ ಬಿಡಿಸ್ಲಿಕ್ಕೆ ಬರ್ತದೆ. ಈ ಗಣಿತಗಳನ್ನು ಬಹಳ ಸರಿಯಾಗಿ ತಿಳ್ಕೊರಿ. ಆಮೇಲೆ ಇದೇ ಇಂಥ ಮಾದರಿಗಳನ್ನೇ ನಾ ಭಾಗಾಕಾರ ಹಾಕಿರ್ತಾನೋ ಅವಾಗ ಹೆಂಗೆ ಮಾಡ್ಬೇಕು ಅನ್ನೋದು ತೋರಿಸ್ತದೆ. ಈಗ ನಿಮಗೆ ಬೇಸಿಕ್ ಇಷ್ಟು ಸಾಕು. ಮುಂದೆ ಸರಳೀಕರಣದಾಗ ಎಲ್ಲ ಲೆಕ್ಕಗಳು ಮತ್ತೆ ಸಾಕು ತಿಳಿತಾವೆ. ಇನ್ನೊಂದ್ಸಲ ತಿಳಿಸಿ ಹೇಳ್ತಾನು ನೋಡಿ. ಯಾವುದೇ ಒಂದು ಭಿನ್ನ ರಾಶಿ 1ರಿಂದ ಗುಣಿಸಿದ್ರೆ ಅದೇ ಉತ್ತರ ಬರ್ತದ. ನಿಯಮಗಳು. ಆಮೇಲೆ ಈಗ ಒಂದು ಭಿನ್ನ ರಾಶಿ ಅದ. ಈ ಭಿನ್ನ ರಾಶಿ ವಿರುದ್ಧ ಇತ್ತು ಅಂದ್ರೆ ಮ್ಯಾಲೆ 3 ಇದ್ದದ ತಳಗಾತು, ತಳಗ 5 ಇದ್ದದ ಮ್ಯಾಲೆ ಹೋಗ್ತಾರೆ. ಇದ್ರ ಉತ್ತರ ಏನದ 1 ಅಂತ ತಿಳ್ಕೊಬೇಕು. ಮಾಡ್ಕೋತ ಕೂಡಬಾರ್ದು. ಇದಕ್ಕೆ ಟ್ರಿಕ್ಸ್ ಅಂತಾರೆ. ಆಮೇಲೆ ಇದು 3 4 ಅಂಶ ಅಂತಾರೆ. 3 1 3 1 4 4 3 ಅಂಶ ಅಂದ್ರೆ ಮ್ಯಾಲೆ ಏನು ಇದೇ ಅಂಕಿನೇ ಎದರಿಗೆ ಬಂತು ಅಂದ್ರೆ ಅದು ವರ್ಗ ಅಂಕೆ ಆಗ್ತದ. ಅಂದ್ರೆ 4 4 16 3 3 9. ಈಗ ಒಂದು ವಿಚಾರ ಮಾಡಿ, ಸರಿ ಅದು ಹೆಂಗೆ ಮಾಡೋದ್ರಿ ಅಂತ ಕೇಳಿದರೆ ಅಂದ್ರೆ 3 1 3 1 4 4 4 16 ಇಡ್ರಿ, 3 3 9 ಇಟ್ಬಿಡ್ರಿ. ಮುಗದೇ ಹೋದ್ ಕೆಲಸ. ಆಮೇಲೆ ಇದನ್ನೇ ಏನು ಮಾಡಬೇಕು? ಮಿಶ್ರ ಬೇನೆ 9 1 9 ಎಷ್ಟು ಉಳಿತು? 9 7 ಬಂತು. ತಾಳ 9 9 1 9 9 16 9 ಅನ್ಸ್ಬೇಕಾದ್ರೆ ಇದನ್ನೇ ಹೇಳ್ರಿ. ಯಾವುದೇ ಒಂದು ಭಿನ್ನ ರಾಶಿಗೆ 0ಯಿಂದ ಗುಣಿಸಿದರೆ ಅದರ ಉತ್ತರ 0ನೇ ಹೇಳ್ರಿ. ಈ ಕಡೆ 0 ಬಂದು ಈ ಕಡೆ ಭಿನ್ನ ರಾಶಿ ಬಂದಿದ್ರು 0ನೇ ಹೇಳ್ರಿ. ಯಾವುದೇ ಒಂದು ಭಿನ್ನ ರಾಶಿಗೆ 0ಯಿಂದ ಗುಣಿಸಿದರೆ 0ಯಿಂದ ಭಾಗಿಸಿದರೆ ಉತ್ತರ 0 ಬರ್ತದ. ಯಾವುದೇ ಭಿನ್ನ ರಾಶಿಯಲ್ಲಿ 0ಯನ್ನು ಕಳೆದರೆ ಅದೇ ಭಿನ್ನ ರಾಶಿ ಉತ್ತರ. ಯಾವುದೇ ಒಂದು ಭಿನ್ನ ರಾಶಿಯಲ್ಲಿ ಪ್ಲಸ್ 0ಯನ್ನು ಕೂಡಿಸಿದರೆ ಮತ್ತು ಅದೇ ಭಿನ್ನ ರಾಶಿ ಬರುತ್ತದೆ ಎಂದು ನೆನಪಿನಲ್ಲಿಟ್ಟುಕೊಳ್ಳಬೇಕು. 5 1 5 1 4 5 1 5 1 4 9. ಇಲ್ಲಿ 9 ಅದ ಅಂದ್ರೆ ಇಲ್ಲಿ ತಳಗ 9 ಬಂದದಂದ್ರೆ ಇದರದ್ದು 1 ಆಗ್ತದ ಅನ್ನೋ ತಿಳ್ಕೊಂಡು ಬಿಡ್ಬೇಕು. ಇಲ್ಲಿ ನೀವು ಮಿಶ್ರ ಭಿನ್ನ ರಾಶಿಯನ್ನು ಮಾಡಾಗೆ ನೀವು ತಲೆ ಖರ್ಚು ಮಾಡ್ಬೇಕು. ಇದಕ್ಕೆ ಶಾಣೆತನ.
5 1 ಇದನ್ನು ಗುಣಾಕಾರ ಮಾಡಾಕ ಇದರ ಮ್ಯಾಲೆ ನಿಮ್ದು ಲಕ್ಷ ಇರ್ಬೇಕು. 5 1 5 1 4 9 ತಳಗ 9 ಬಂದದಂದ್ರೆ ಇಲ್ಲಿ 5 ಅದ, ಇಲ್ಲಿ 5 ಅದ, ಇದ್ರ ಉತ್ತರ 1 ಅದ. ಈ ಸರಳೀಕರಣದಾಗ ಹಿಂಗೆ ಸುಮ್ ಟಕ್ 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 ಕಲ್ತು ನೋಡ್ರಿ ಈ ವಿಡಿಯೋ ಪೂರ್ತಿ ನೀವು. ನಿಮ್ಮ ಕೋಚಿಂಗ್ ಕ್ಲಾಸ್ ಮುಗಿದ್ರೂ ಈ ವಿಡಿಯೋಗಳು ಮುಗಿಯೋದಿಲ್ಲ. ಅಪ್ ಟು 10th ತನಕ ಬರ್ತದೆ ಇದು ಅಭ್ಯಾಸ. ಆಮೇಲೆ ಬೀಜಗಣಿತಗಳು, ಗಣಗಳು. ಅವಾಗೇನು ಜೂನ್ಗೆ ಕೋಚಿಂಗ್ ಕ್ಲಾಸ್ ಚಾಲು ಆಯಿತು ಅಂತಂದ್ರೆ ಮಾರ್ಚ್ ಫಸ್ಟ್ ವೀಕ್ದಾಗ, ಆಮೇಲೆ ಫೆಬ್ರವರಿ ಎಂಡದಾಗ ನವೋದಯ ಸೈನಿಕ್ ಸ್ಕೂಲ್ ಪೇಪರ್ ಆಗ್ತಿದ್ವು. ಅವಾಗ ಅಭ್ಯಾಸ ಮಕ್ಕಳಿಗೆ ಭಾಳ ಆಗ್ತಿತ್ತು, ಅದರಿಂದ ಭಾಳ ಶಾಣೆ ಆಗ್ತಿದ್ವು ಹುಡುಗರು. ಈಗ ಜೂನ್ ಅನ್ಕೊಡೋದ ಜಾನ್ವರಿ ಫೆಬ್ರವರಿ ಒಳಗೆ ಪೇಪರ್ ತೊಗೊಂಡು ಬಿಡ್ತಾರೆ, ಹುಡುಗರು ತಯಾರಾಗೋದಿಲ್ಲ. ಅದು ಎಕ್ಸಾಮಿನೇಷನ್ ಸಿಸ್ಟಮ ತಪ್ಪು. ಮಾರ್ಚ್ದಾಗೆ ತಗೋಬೇಕೆಲ್ಲ ಹುಡುಗರು ಪರೀಕ್ಷೆ, ಅಂದ್ರೆ ಹುಡುಗರಿಗೆ ಅಭ್ಯಾಸ ಫುಲ್ಲು ತಯಾರಾಗ್ತಾವ. ನೋಡ್ರಿ 2 6 12 1 13, ಇಲ್ಲಿ 13 ಬಂದದ ಅಂತಂದು ಇಲ್ಲಿ 13 ಅದ, ಆಮೇಲೆ ಇಲ್ಲಿ 2 ಅದ, ಇಲ್ಲಿ 2 ಅದ. ಖಲಾಸ್ ಅದ್ರ ಉತ್ತರ ಒಂದೇ. ನಾವು ತಿಳ್ಕೊಳ್ಳಲ್ಲೇ ಇಂಪಾರ್ಟೆಂಟ್ ಅದ. ನಾ ಇದನ್ನು ಮುದ್ದಾಮ ಹಿಂಗೆ ಕಡ್ತಾ ಹೊಡೆದು ಇದೇ ನಮಗೆ ಬರಂಗಿಲ್ಲನ್ರಿ ಅಂತಲ್ಲ, ನಿಮಗೆ ಇದನ್ನು ಖಾತ್ರಿ ಮಾಡಿ ತೋರಿಸಿದ ನಾನು. ನೀವು ಹಿಂಗೆ ಕಡ್ತಾ ಹೊಡಿಬಾರ್ದು. ಸೈನಿಕ್ ಸ್ಕೂಲ್ ನಮ್ಮದ ಹುಡುಗರು ಬಾಯಲೇನೆ ಚಕ್ ಅಂತ ಉತ್ತರ ಬರ್ಬೇಕು. ಹೆಂಗೆ ನೋಡ್ರಿ, 2 6 12 1 13, ಈ 13 ಇಲ್ಲಿ ಬಂದದ, ಇಲ್ಲಿ ಬಂದದ, ಇಲ್ಲಿ 2 ಅದ, ಇಲ್ಲಿ 2 ಅದ, ಪಟ್ನದ್ರ ಉತ್ತರ 1 ಅಂತ ಒಗದೇ ಬಿಡ್ಬೇಕು ನೀವು. ಇದೇ ಶರತ್ತ. ಆಮೇಲೆ 3ನೇ ಇದರ ಗುಣಕ ವಿಲೋಮ ಅಂದ್ರೆ ವೃತ್ಕ್ರಮ ರೂಪ. ಇದು 15 15 ಇದರ ಉತ್ತರ ಒಂದೇ. ಹಿಂಗೆ ಕಡ್ತಾ ಹೊಡ್ಕೋತ ಕೂಡಬಾರ್ದ. ಸರಳೀಕರಣದ ನಿಮ್ಮ ಉತ್ತರ ಒಂದು ಬಂದ್ಬಿಟ್ರೆ ಮುಗಿದು 3 4 ಅಂಶ. ಒಂದು ವಿಚಾರ ಮಾಡಿ, ಇದರ 4 ಪಟ್ಟದ 4 ಬಂತಿಲ್ಲಿ, ಇದು ನೋಡಿ 4 5 ಇಲ್ಲಿ 5 ಬಂತು ಪೈಲೇನೆ. ಇಲ್ಲಿ ಉತ್ತರ ಈಗ ಇದನ್ನು ನಿಮಗೆ ತಿಳಿಲಿ ಅಂತ ಇಟ್ಟಂದ. ಇದನ್ನು ಇನ್ನೊಂದು ರೀತಿ ಒಳಗೆ ನಾವು ಹೆಂಗೆ ಮಾಡ್ಬೋದು ಅನ್ನೋದು ಇಲ್ಲ ಅಂತ ತೋರಿಸ್ತೀನಿ ನೋಡ್ರಿ. ಇಲ್ಲಿ 4 5 ಸುಮ್ಮನೆ ಇಟ್ಬಿಡ್ರಿ. 5 3 4 ನೋಡ್ರಿ, ನೋಡ್ರಿ 1 ಪೂರ್ಣಾಂಕ 1 4 ಅಂಶ. ಏನೂ ಇಲ್ಲ, ಪೆನ್ ಮಸಿ ಸಹಿತ ಹಾಳಾಗೋದಿಲ್ಲ ನಿಮಗೆ. ಈಗ ನೋಡಿ, ಇದು 11 3 4 3 ಇತ್ತು ಅಂದ್ರೆ 3 ಪಟ್ಟದಪ್ಪ ಅಂದ್ರೆ ಅರ್ಥ ಮಾಡ್ಕೋಬೇಕು. ಇದರ ಬೆಲೆ 1 ನೋಡ್ಲಿ. 11 3 4 3 3ಕ್ಕೆ 3 ಹೋತಂದ್ರೆ 1. ಇಷ್ಟೆಲ್ಲ ಗಣಿತ ಮಾಡ್ಕೋತ ಕೂಡಬಾರ್ದು ನೀವು, ತಿಳಿದಲ್ಲ? ಹಾಂ, ಇಲ್ಲಿ 3 3 ಅದ, ಇಲ್ಲಿ 4 3 ಅದ, ಇಲ್ಲಿಯೂ 3 ಬಂತು, ಇಲ್ಲಿಯೂ 3 ಬಂತು. ಇದು 1 ಬಂದದ ಇಲ್ಲಿ, ಅದನ್ನ ನೆನಪಿರ್ಬೇಕು. 4 1 4 3 ಇಲ್ಲಿ 3 ಬಂತು, 3 1 3 3 ಇಲ್ಲಿಯೂ 3 ಇಲ್ಲಿ 3 ಬಂತಲ್ಲ, ಅದ್ರ ಉತ್ತರ 1 ಹಚ್ಚಿಬಿಡ್ರಿ. 5 3 15 1 16, ಇಲ್ಲಿ 16 ಬಂದದ, ಇಲ್ಲಿ 16 ಬಂದದ ಅಂದ್ರೆ ಭಾಳ ಹುಷಾರು. ಇದು ಹೋತ್ 16, ಈ 3 ಇದಕ್ಕೆ ಬಾಗ ಹೋಗ್ತಿರ್ತಾರೆ, 5 ಬಂದ್ಬಿಡ್ತದೆ. ಕೆದ್ದ ಬಾಯಿಲೇನೆ ಮಾಡ್ಬೇಕು ನೀವು ಇಂಥವೆಲ್ಲ. ನೋಡ್ರಿ 5 3 15 1 16, ತಕ್ಕನ 16 ತೆಗೆದು ಬಿಡ್ರಿ. ಇದಂತೂ ಮುಗಿತ್ಲ. 3 ಇಲ್ಲಿ 15 1 16, ಈ 16 ಹೋಗಿಬಿಡ್ತಿ, ಈ 3ಕ್ಕೆ 15 ಬಾಚಿಬಿಟ್ರೆ ಉತ್ತರ 5 ಬಂದುಬಿಡ್ತದ. ನಿಮ್ಗೆಲ್ಲರಿಗೂ ತಿಳಿದದಂತ ಅರ್ಥ ಆಗ್ಯದ. ನಾ ಇನ್ನೊಂದ್ಸಲ ಹೆಂಗೆ ತಿಳಿಸೀನಿ ಅನ್ನೋದು ಮತ್ತೆ ವಿಡಿಯೋ ಪ್ಲೇ ಮಾಡಿ ನೋಡ್ಕೊಂಡು ಫೇರ್ದಾಗ ಬರ್ಕೋರಿ. ಯಾವುದೂ ಗಣಿತಗಳನ್ನು ಆಡಿಸ್ಬೇಡ್ರಿ, ಚೆನ್ನಾಗಿ ಬರ್ಕೋರಿ.